ಸಿರುಗುಪ್ಪ ತಾಲೂಕಿನ ಹೆರಕಲು ಗ್ರಾಮದಲ್ಲಿ ಕಲುಷಿತ ಆಹಾರ ಸೇವಿಸಿ 63ಕ್ಕೂ ಹೆಚ್ಚು ಕುರಿಗಳು ಸಾವಿಗೀಡಾದ ಘಟನೆ ನಡೆದಿದೆ. ಗ್ರಾಮದ ಗುಮ್ಮಂಡಿ ರಾಜಶೇಖರ, ಗಾದಿಲಿಂಗ ಹಾಗೂ ಮಂಜಪ್ಪ ಇವರಿಗೆ ಸೇರಿದ ಕುರಿಗಳಾಗಿದ್ದು, ಪ್ರಾಥಮಿಕ ಚಿಕಿತ್ಸೆ ನೀಡಿದರೂ ಚಿಕಿತ್ಸೆ ಫಲಕಾರಿಯಾಗದೆ 63 ಕುರಿಗಳು ಸಾವನ್ನಪ್ಪಿದೆ. ಇನ್ನು ವಿಷಯ ತಿಳಿದು ಪಶು ಇಲಾಖೆಯ ಹಿರಿಯ ಉಪನಿರ್ದೇಶಕ ಡಾಕ್ಟರ್ ವಿನೋದ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂತರ ಮಾತನಾಡಿದ ಅವರು, ಭತ್ತದ ಕಟಾವಿನಿಂದ ದೊರೆಯುವ ಹೊಟ್ಟಿನಂತಹ ತ್ಯಾಜ್ಯವನ್ನು ಅತಿಯಾದ ತಿಂದ ಕಾರಣ ಸಾವನ್ನಪ್ಪಿರಬಹುದು ಎಂದು ತಮ್ಮ ಪ್ರಯೋಗಾಲಯ ತಜ್ಞ ಡಾಕ್ಟರ್ ರಾಜಶೇಖರ್ ತಿಳಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು. ಈ ವಿಷಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರಲಾಗುವುದು. ಕುರಿಗಾಯಿಗಳಿಗೆ ಸೂಕ್ತ ಪರಿಹಾರ ದೊರಕಿಸಲು ಪ್ರಯತ್ನಿಸಲಾಗುವುದು. ಅಲ್ಲದೆ ನಮ್ಮ ವೈದ್ಯಾಧಿಕಾರಿಗಳ ತಂಡ ನಿರಂತರವಾಗಿ ನಿಗಾ ವಹಿಸುತ್ತಿದ್ದು, ಇನ್ನುಳಿದ ಕುರಿಗಳಿಗೆ ಹೆಚ್ಚಿನ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಫೈನಲ್ ಮಾಡಿ ಅವರಿಗೂ ಅಷ್ಟೇ ಡೇಟಾ ಕೊಟ್ಟು ಈಗ ನೀವು 40-50 ಅಂತ ಕೊಟ್ಟು ಮತ್ತೆ ನಾಳೆ ಅಗೇನ್ ಒಂದು 10-20 ಮತ್ತೆ ಡೆತ್ ಅದು ಮತ್ತೆ ಇನ್ನೊಂದು ಹಿಂಗೆ ಆಗ್ತದೆ. ಕಂಡೀಷನ್ ನೋಡ್ರಿ 48 ಅವರ್ಸ್ ಬೇಕಾಗುತ್ತೆ ಅದಕ್ಕೆ. ಈವ್ನಿಂಗ್ ಅಲ್ಲ, ನಾಳೆ ಬೆಳಗ್ಗೆವರೆಗೂ ನೋಡ್ರಿ. ಇಲ್ಲ ಸುಮಾರು ಅಂದಾಜು ಅಂತೇಳಿ ಕೊಟ್ಟಿರಿ ಅಡ್ವಾನ್ಸಲ್ಲಿ. ಈ ಕ್ರಿಟಿಕಲ್ ಕಂಡೀಷನ್ ಯಾವುದಿದಾವೆ ಅದನ್ನು ಆ್ಯಡ್ ಮಾಡಿದ್ರೂ ಕೊಟ್ಬಿಡ್ರಿ. ಹಂಗೇನಾದ್ರು ಇತ್ತಂದ್ರೆ ಇನ್ನೂ ಸ್ವಲ್ಪ ವೆರಿಫೈ ಪಾಯ್ಸನ್ ಅಂದರೆ ಏನು ಹೊಲಗಳು ಹೊಡ್ತಲ್ಲ ಅಂಥದ್ದು ಮಿಕ್ಸ್ ಮಾಡಾರ ಸುದ್ದಿ ಬಂತು. ಕೆಮಿಕಲ್ ಪಾಯ್ಸನಿಂಗ್ ಆದರೆ ಆ ಲಕ್ಷಣಗಳಿಗೆ ಕಾಣ್ ಬರ್ತಾ ಇಲ್ಲ ನಮಗೆ. ಕೆಮಿಕಲ್ ಪಾಯ್ಸನಿಂಗ್ ಇರ್ತದೆ, ನೀವು ಹೇಳಿದಂಗೆ. ಈಗ OPC ಹೊಲಕೊಡೆ ಎಣ್ಣೆ ಯಾವಾಗ ಅಂದರೆ OPC, OCC ಕಂಪೌಂಡ್ಸು, ಕಾರ್ಬಮೇಟ್ಸು ಇವೆಲ್ಲ ಇದ್ದಾವೆ. ಬಟ್ ಅಲ್ಲಿ ಲಕ್ಷಣಗಳೇ ಬೇರೆ ಇರ್ತಾವೆ. ನಮಗೆ ಜ್ವಲ್ ಬರ್ತಕ್ಕಂಥದ್ದು ಇನ್ನೊಂದು ಬೇರೆ ಬೇರೆ ಲಕ್ಷಣ ಕಾಣ್ಬೇಕು. ಬಟ್ ಇಲ್ಲಿ ಯಾವ ಲಕ್ಷಣ ಕಾಣ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಕಾಣ್ತಾ ಇರೋದೇ ನಮಗೆ ಡೈಜೆಸ್ಟಿವ್ ಡಿಸ್ಟರ್ಬೆನ್ಸ್ ಆಗಿದೆ. ಅಂದರೆ ಈ ಅನ್ನನಾಳ ಏನಿದೆ, ಊಟನಾಳ, ಅಲ್ಲೊಂದೇ ಡಿಸ್ಟರ್ಬೆನ್ಸ್ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಫುಡ್ಡಲ್ಲೇ ಪಾಯ್ಸನಿಂಗ್ ಆಗಿದೆ. ಕೆಮಿಕಲ್ ಪಾಯ್ಸನಿಂಗು ನನಗೆ ತುಂಬ ಡೌಟ್ಸ್ ಈಗ ಇಲ್ಲಿವರೆಗೂ ನಾವು ಇನ್ವೆಸ್ಟಿಗೇಷನ್ ಮಾಡಿರೋ ಪ್ರಕಾರ ಅದ್ರ ಬಗ್ಗೆ ಡೌಟ್ಸ್ ತುಂಬ ಕಮ್ಮಿ ಇದೆ. ಬಟ್ ಅದು ನಮ್ಮ ಟೆಸ್ಟ್ ಕ್ಲಿಯರ್ ಆಗುತ್ತೆ. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಉದ್ದೇಶಪೂರ್ವಕ ಈಗ ಹೇಳೋಕ್ಕಾಗಲ್ಲ. ಟೆಸ್ಟ್ ಬಂದ ಮೇಲೆ ಅದು ಏನಾದರೂ ಆಗೋದು ಮೇಲ್ನೋಟಕ್ಕಂತೂ ಅದು ಉದ್ದೇಶಪೂರ್ವಕ ಅಥವಾ ಏನೋ ಕೆಮಿಕಲ್ ಪಾಯ್ಸನಿಂಗ್ ಆಗಿದೆ ಅಥವಾ ಉದ್ದೇಶಪೂರ್ವಕ ಅಂತಲ್ಲ, ಹೊಲದಲ್ಲಿ ಎಣ್ಣೆ ಹೊಡೆದಿರ್ತಾರೆ ಅದು ತಿಂದಿದ್ದಾವಂತನೂ ಅನಿಸ್ತಾ ಇಲ್ಲ ನಮಗೆ. ಅನಿಸ್ತಾ ಇರೋದು ಫುಡ್ಡಲ್ಲೇ ಪಾಯ್ಸನ್ ಆಗಿದೆ. ಸೊ ಇಲ್ಲಿವರೆಗೂ ಆಗಿರ್ತಕ್ಕಂಥ ಇನ್ವೆಸ್ಟಿಗೇಷನಲ್ಲಿ ಅಷ್ಟು ಮಾತ್ರ ನಾವು ಹೇಳ್ತಾರೆ. 5,000 ಅವ್ರಿಗೆ ಪರಿಹಾರ ಕೊಡ್ತಿದ್ದಾರೆ. ಈಗ ನಮ್ಮ ವಿಜ್ಞಾನಿಗಳು ಬಂದಿದ್ದಾರೆ, ಸ್ಯಾಂಪಲ್ಗಳೆಲ್ಲ ತೊಗೊಂಡಿದ್ದೀವಿ, ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿದ್ದಾರೆ. ಈಗ ಇದ್ರ ಮೇಲೆ ನಮಗೆ ಇವರು 60 ಹೇಳಿದ್ದಾರೆ. ನಾವೆಲ್ಲ ಕೌಂಟ್ ಮಾಡ್ತೀವಿ. ಪೋಸ್ಟ್ಮಾರ್ಟಮ್ ಮಾಡ್ಬೇಕಾದ್ರೆ ಎಲ್ಲ ಕೌಂಟ್ ಮಾಡ್ಕೊಂಡು ಏನೇನು ನೋಡಿ ನಮ್ಮ ಡಾಕ್ಟರ್ ಎಲ್ಲ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟು ನಾವು ನಮ್ಮ ಹೆಡ್ ಆಫೀಸ್ಗೆ ಕಳಿಸ್ಬಿಟ್ಟು ಪರಿಹಾರಕ್ಕೆ ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡ್ತೀವಿ. ಬರುತ್ತೆ, ಅವ್ರಿಗೆ ಆದಷ್ಟು ಬೇಗನೆ ಬರುತ್ತೆ. ಯಾಕಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಸತ್ತಿರೋದ್ರಿಂದ ಲೇಟ್ ಏನಾಗಲ್ಲ. ನಾವು ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಜಿಲ್ಲಾಡಳಿತದ ಗಮನಕ್ಕೂ ತಂದಿದ್ವಿ. ಈಗ DC ಸಾಹೇಬರು ಫೋನ್ ಮಾಡಿದ್ದಾರೆ, ಹೇಳಿದ್ದೀನಿ ಅವರು, ಸರ್ ಹಿಂಗಾಗಿದೆ ಅಂತೇಳಿ ಅವ್ರ ಗಮನಕ್ಕೂ ತಂದಿದ್ದಾರೆ. ಅದೇನು ಇಮ್ಮಿಡಿಯೇಟ್ ಕ್ರಮ ಕೈಗೊಳ್ಳಿ ಅಂತ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ನಾವೀಗ ಅದಕ್ಕೆಲ್ಲ ಕ್ರಮ ಕೈಗೊಂಡಿದ್ದೀವಿ. ಅಂದಾಜು ಎಷ್ಟಂತ ಮಾಹಿತಿ ಬಂದಿದೆ ಸರ್? ಈಗ ಇವ್ರ ಪ್ರಕಾರ 60 ಅಂತಿದೆ. ನಾವಿನ್ನೂ ಎಕ್ಸಾಕ್ಟ್ ಪೂರ್ತಿ ಕೌಂಟ್ ಮಾಡಿಲ್ಲ. ಯಾಕಂದರೆ ಪೋಸ್ಟ್ಮಾರ್ಟಮ್ ಮಾಡ್ಬೇಕಾದ್ರೆ ಒಂದೊಂದೇ ಕೌಂಟ್ ಮಾಡ್ತೀವಿ ನಾವು. ಆ ರೀತಿ ಕೌಂಟ್ ಮಾಡಿಕೊಂಡು ಪೂರ್ತಿ ಟೋಟಲ್ ಫಿಗರು ನಮಗೆ ಗೊತ್ತಾಗುತ್ತೆ. ಅದು ಯಾವುದ್ರ ಬಗ್ಗೆ ಅಂತ ನಮ್ಮ ಮಾಹಿತಿ ಗೊತ್ತಿಲ್ಲ. ಈಗ ನಮ್ಮ ಪ್ರಕಾರವಾಗಿ ಮುಂಚೆ ಅವರು ಇದರ ಭತ್ತದ ಒಟ್ಟು ತಿಂದು ಇದಾಗಿದ್ದು ಅಂತ ಹೇಳ್ತಿದ್ದಾರೆ ಅವರು. ಸೊ ನಮ್ಮ ಪೋಸ್ಟ್ಮಾರ್ಟಮ್ ಫೈಂಡಿಂಗ್ಸಲ್ಲಿ ಸ್ವಲ್ಪ ಕಾಣ್ತಾ ಇದೆ. ಹೀಗಾಗಿ ನಾವೆಲ್ಲ ಮಾಡಲೆಲ್ಲ ಇವನ್ನೆಲ್ಲ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಲ್ಯಾಬ್ರೇಟರಿ ಎಕ್ಸಾಮಿನೇಷನಲ್ಲಿ ಕನ್ಫರ್ಮ್ ಆಗುತ್ತೆ ಯಾವ ಇದರಿಂದ ಸತ್ತಿದೆ ಅಂತ ಹೇಳ್ಬಿಟ್ಟು. ಇದ್ರ ಪ್ರಕಾರನೇ ನಾವು ಫೈನಲ್ ಆಗಿ ರಿಪೋರ್ಟ್ ಕೊಡ್ತೀವಿ. ನಾನು ಡಾಕ್ಟರ್ ವೈ ಗಂಗಾಧರ್ ಅಂತ ಸಹಾಯಕ ನಿರ್ದೇಶಕರಾಗಿ ಸಿರುಗುಪ್ಪ ಪಶು ಆಸ್ಪತ್ರೆಗೆ ಕೆಲಸ ಮಾಡ್ತಾಯಿದ್ವಿ. ಸೊ ನಿನ್ನೆಯಿಂದ ಏನು ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಮತ್ತು ವಿಜ್ಞಾನಿಗಳು ಹೇಳಿದ ಪ್ರಕಾರ ಸೊ ಈಗೆಲ್ಲ ಪೋಸ್ಟ್ಮಾರ್ಟಮು ಮತ್ತು ಡೆತ್ಸ್ ಎಲ್ಲ ಕೌಂಟ್ ಮಾಡಿಕೊಂಡು ಪರಿಹಾರಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಸೊ ಮೀನ್ವೇಲು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿನ ಕರೆಸಿ ಚಿಕಿತ್ಸೆನ ಮುಂದುವರಿಸ್ತಾ ಇದ್ವಿ. ಸೊ ಇವತ್ತು ಸಾಯಂಕಾಲದವರೆಗೆ ಮತ್ತು ನಾಳೆವರೆಗೆ ಇಲ್ಲೇ ನಾವು ಮುದ್ದಮ್ ಇಲ್ಲೇ ಇದ್ದು ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಇರ್ತದೆ. ಹೀಗಾಗಿ ಡೆತ್ ಆಗಿರ್ತಕ್ಕಂಥ ಏನು ಇದ್ದಾವೆ ಅವಕ್ಕೆ ಪೋಸ್ಟ್ಮಾರ್ಟಮ್ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರ ಏನಿದೆ 5,000 ರೂಪಾಯಿ. ಸೊ ಇಬ್ಬರಿಗೆ ಸೇರುತ್ತೆ, ಗಾದಿಲಿಂಗಪ್ಪ ಮತ್ತು ರಾಜಶೇಖರ್ ಗುಮ್ಮಡಿಗೆ ಸೇರಿರ್ತಕ್ಕಂಥ ಕುರಿಗಳೇನಿದ್ದಾವೆ ಇವಕ್ಕೆಲ್ಲ ನಾವು ಮರಣೋತ್ತರ ಪರೀಕ್ಷೆ ಮಾಡಿ ಅದು ಕುರಿ ಮತ್ತು ಉಣ್ಣೆ ವೃದ್ಧಿಯಿಂದ ಏನು ಬರ್ತಾ ಇದೆ ಅದನ್ನು ಸರ್ಕಾರದ ಸಹಾಯದ ಪ್ರೋತ್ಸಾಹಧನವನ್ನು ಇವರಿಗೆ ತಲುಪಿಸೋಕ್ಕೆ ಶೀಘ್ರ ಕೈಗೊಳ್ತೀವಿ ಅಂತ